ನೋಡಿದೀವಿ ನಾವು. ಆದ್ರೆ ಇವತ್ತು ಆ ಸಮಸ್ಯೆ ಪರಿಹಾರ ಆಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಮುಖಾಂತರ, ಹಾಗೆ ಮುಂದಿನ ದಿನಮಾನದಲ್ಲಿ ಜಲಧಾರೆ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಇಡೀ ಬಿಜಾಪುರ ಜಿಲ್ಲೆಯ 600 ಹಳ್ಳಿಗಿಂತ ಏನು ಹೆಚ್ಚಿಗೆ ಹಳ್ಳಿಗಳಿದಾವ, ಇವುಗಳಿಗೆ ಶಾಶ್ವತವಾದಂತಹ ಕುಡಿಯುವ ನೀರು ಅದು ಕೃಷ್ಣಾದಿಂದ. ಇವತ್ತು ಸಮಗ್ರವಾಗಿ ಈ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ, ನಾನು 2003 ಜಿಲ್ಲಾ ಪಂಚಾಯತ್ ಅಧ್ಯಕ್ಷಿದ್ದ ಅವತ್ತಿನಿಂದ ಅದೊಂದು ನನ್ನ ಚಿಂತನೆ ಇತ್ತು. ಈ ಜಿಲ್ಲೆ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕಂತೇಳಿ ನಾನು ಅದಕ್ಕೆ ಕರ್ನಾಟಕ ಅರ್ಬನ್ ವಾಟರ್ ಬೋರ್ಡ್ ಚೇರ್ಮನ್ ಇದ್ದಾಗ ಇಂಡಿ ನಗರಕ್ಕೆ ಶಾಶ್ವತವಾಗಿ ಕೃಷ್ಣ ಬೈರೇಗೌಡರು ನಾವು ಕೂಡಿ ಇಡೀ ಜಿಲ್ಲೆಗೆ, ಕರ್ನಾಟಕದಲ್ಲಿ 3 ಜಿಲ್ಲೆಗಳ ಆಯ್ಕೆ ಮಾಡಿದ್ದೀವಿ ನಾವು. ಒಂದು ಬಿಜಾಪುರ್, ಒಂದು ರಾಯಚೂರು, ಇನ್ನೊಂದು ನಮ್ಮಷ್ಟೇ ಸಮಸ್ಯೆ ಇರ್ತಕ್ಕಂಥ ಕೋಲಾರ. ಆದ್ರೆ ಕೋಲಾರಕ್ಕೆ ಜಲಮೂಲ ಸಿಗಲಿಲ್ಲ. ಆದ್ರೆ ಕರ್ನಾಟಕದಾಗ ಕೃಷ್ಣಾ ನದಿ ಮುಖಾಂತರ ಬಿಜಾಪುರಕ್ಕೆ ಮತ್ತು ರಾಯಚೂರ್ಗೆ ಇರೋದ್ರಿಂದ ಆ ಜಲಮೂಲದಿಂದ ಯಶಸ್ವಿಯಾಗಿ ಕೊನೆಗೆ ಕೋಲಾರ ತೆಗೆದು ಮಂಡ್ಯಕ್ಕೆ ಹಾಕಿದೀವಿ ನಾವು. ಕಾವೇರಿ ನೀರಿನ ಮೂಲ ಬೇಕಾಗ್ತದೆ, ಯೋಜನೆ ಮಾಡ್ಬೋದು, ಪೈಪ್ಲೈನ್ ಮಾಡ್ಬೋದು, ನೀರ್ ಬೇಕಲ್ಲ. ಅದಕ್ಕಾಗಿ ನಾವು ಆ ಯೋಜನೆಯನ್ನ ತಗೊಂಡು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇಡೀ ಜಿಲ್ಲೆಯ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ಮಾಡ್ತಾ ಇದ್ದೀವಿ.